ನಮಸ್ಕಾರ ವೀಕ್ಷಕರೇ, ಏಟೀನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಟ್ರಕ್ ಇಂಜಿನ್ನಲ್ಲಿತ್ತು ದೈತ್ಯ ಹೆಬ್ಬಾವು. 98 ಕಿಲೋಮೀಟರ್ ಕ್ರಮಿಸಿದರೂ ಚಾಲಕನಿಗಿಲ್ಲ ಅರಿವು. ದೈತ್ಯ ಹೆಬ್ಬಾವೊಂದು ಉತ್ತರ ಪ್ರದೇಶದ ಬಿಹಾರಕ್ಕೆ ಟ್ರಕ್ ಇಂಜಿನ್ನಲ್ಲಿ ಅಡಗಿಕೊಂಡು 98 ಕಿಲೋಮೀಟರ್ ಪ್ರಯಾಣಿಸಿರುವ ಘಟನೆ ನಡೆದಿದೆ. ಟ್ರಕ್ನ ಬಾನೆಟ್ನಲ್ಲಿ ದೈತ್ಯ ಸರೀಸೃಪ ಸಿಲುಕಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು, ಪೋಸ್ಟ್ ಪ್ರಕಾರ ಹಾವು ಇರುವುದು ಪ್ರಯಾಣದ ಉದ್ದಕ್ಕೂ ಚಾಲಕನ ಗಮನಕ್ಕೆ ಬಂದಿರುವುದಿಲ್ಲ. ಟ್ರಕ್ ಉತ್ತರ ಪ್ರದೇಶದ ಕುಶಿನಗರದಿಂದ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದ್ದು ಬಿಹಾರದ ನರ್ಕಟಿ ಆಂಗಜ್ನಲ್ಲಿ ಕೊನೆಗೊಂಡಿದೆ. ಟ್ರಕ್ನ ಬ್ಯಾನೆಟ್ ಹೆಬ್ಬಾವು ಸುತ್ತಿಕೊಂಡಿರುವುದು ವಿಡಿಯೋದಲ್ಲಿ ಕಂಡು ಬರುತ್ತಿದ್ದು, ಇದನ್ನು ವೀಕ್ಷಿಸಲು ತಂಡೋಪತಂಡವಾಗಿ ಜನರು ಬಂದಿದ್ದರು. ನರ್ಕಟಾಂಗಜ್ನ ನಿರ್ಮಾಣ ಯೋಜನೆಗಾಗಿ ಕುಶಿನಗರದಲ್ಲಿ ಕಲ್ಲುಗಳನ್ನು ತುಂಬುತ್ತಿದ್ದಾಗ ಟ್ರಕ್ ಎಂಜಿನ್ಗೆ ಹಾವು ಸೇರಿರಬಹುದು ಎಂದು ಶಂಕಿಸಲಾಗಿದೆ. ಈ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಯೋಜನೆಗಾಗಿ ಕಲ್ಲುಗಳನ್ನು ಸಾಗಿಸಲಾಗುತ್ತಿತ್ತು. ಈ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ಎಕ್ಸ್ ಬಳಕೆದಾರ ಯುಪಿಯ ಕುಶಿನಗರದಿಂದ ಟ್ರಕ್ ಎಂಜಿನ್ನಲ್ಲಿ ಅಡಗಿಕೊಂಡ ಹೆಬ್ಬಾವು ನರ್ಟಿಂಗ್ ಆಂಗಜ್ನಲ್ಲಿ ತಲುಪಿದೆ. ಕಾರ್ಮಿಕರು ಟ್ರಕ್ನಿಂದ ಕಲ್ಲುಗಳನ್ನು ಇಳಿಸಿದಾಗ ಹೆಬ್ಬಾವು ಕಾಣಿಸಿಕೊಂಡಿತ್ತು. ನಂತರ ಅದನ್ನು ಬಾನೆಟ್ ತೆರೆದು ಹೊರತೆಗೆಯಲಾಯಿತು. ಹೆಬ್ಬಾವು ಕಾಡಿಗೆ ಬಿಡಲಾಗಿದೆ ಎಂದು ಅರಣ್ಯ ಇಲಾಖೆ ತಂಡ ತಿಳಿಸಿದೆ.